ನಮಸ್ಕಾರ ಆತ್ಮೀಯರೇ, ನಾವಿವತ್ತು ಗೊಲ್ಬಾವಿ ಗ್ರಾಮದ ಪ್ರಗತಿಪರ ರೈತರಾದಂಥ ಪರಪ್ಪ ಸಿದ್ದಾಪುರ ಅವರ ಕಬ್ಬಿನ ಬೆಳೆಯಲ್ಲಿದ್ದೀವಿ. ಅವರು ಕಳೆದ ಒಂದು 15 ದಿನದ ಹಿಂದೆ ಇದಕ್ಕೇನೈತಿ ಡ್ರಿಂಚ್ ಮಾಡಿದ್ರು. ಆ ಡ್ರಿಂಚ್ ಮಾಡಿದ್ರಿಂದ ಅವ್ರಿಗೆ ವ್ಯತ್ಯಾಸ ಏನೇನು ಆತ ಅನ್ನೋದು ಈ ವಿಡಿಯೋ ಒಳಗೆ ಅವ್ರು ಹಂಚ್ಕೋತಾರು. ಅವ್ರನ್ನ ಕೇಳೋಣ ಬರ್ರಿ. ಸರ್, ತಮ್ಮ ಹೆಸರು ರೀ? ಪರಪ್ಪ ಸಿದ್ದಾಪುರ ರೀ. ಹಾಂ ರೀ. ಈಗ ನೀವು ಎರಡು ದಿನ ಆಯ್ತು ಡ್ರಿಂಚ್ ಮಾಡಿರಿ? ಒಂದು 15-20 ದಿನ ಆತ್ರಲ್ಲ. ಹಾಂ ರೀ. ಒಂದು 2-3-5-6 ಥರ ಕೂಡ್ಸ್ಕಿಷ್ಟು ಡ್ರಿಂಚ್ ಮಾಡಿದ್ರಿ? ಹ್ಞೂ ರೀ. ಕೊರೇಜನ್ ಅದು ಕೊರೇಜನ 4-5 ನಮೂನಿ ಕೊಟ್ಟಿರಲಿಲ್ಲ ನೀವು. ಅದನ್ನ ಹಾಕಿ ಇದು ಮಾಡಿದ್ರಿ. ಈಗ ಒಂದು 15 ದಿನ ಆದ ನಂತರ ಮೊದಲು ಏನಿತ್ತು, ಬರೀ ಒಂದೊಂದು ಉಟ್ಕ ಬಟ್ಟ ಐತ್ರಿ, ಕಬ್ಬ ಅಟ್ಟ ಐತ್ರಿ. ಈಗ ವ್ಯತ್ಯಾಸ ಏನೇನು ಅನ್ಸುತ್ತೆ ತೋರಿಸ್ಬೋದು? ಈಗ ಸರ್, ಈಗ ಮಳಿ ಸುಳಿ ಸಾಯ್ದು ಎಲ್ಲ ನಿಂತತ್ರಿ. ಸುಳಿ ಸಾಯ್ದು ಅದು ಏನಿಲ್ರಿ. ಈಗ ಮರಿ ನೋಡ್ಲಿ ಸರ. 1 2 3 4 5 6 7 8 9 10 11 12 13 14 15 ಮರಿ ಐತಿ ನೋಡ್ರಿ. ಟೋಟಲ್ ಈಗ ಏನೈತ್ರಿ, ಒಂದೊಂದು ಬಾಡಿಗೆ 15 ಮರಿ ತನಕ ಮರಿ ಹೊಡೆದೈತಿ. ಸೊ ನಿಮಗೂ ಏನಾದರೂ ಮರಿಗಳ ಸಂಖ್ಯೆ ಕಡಿಮೆ ಇತ್ತು, ಸುಳಿ ಬೀಳ್ತಾ ಇತ್ತು, ಹಿಂಗೇನಾದರೂ ನಿಮ್ಮ ಕಬ್ಬಿಗೆ ರೋಗದು ಬರ್ತಿತ್ತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ನಾವು ಉಚಿತವಾಗಿ ನಿಮ್ಗೆ ಸಲಹೆನೂ ಕೊಡ್ತೀವಿ, ಅದ್ರ ಜೊತೆ ಔಷಧನೂ ಕೊಡ್ತೀವಿ. ಈ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ